ಪ್ರೀತಿ ಪ್ರೇಮ ಅಂತ ಮಾಡಿದೆ ಗುರುಜಿ. ಅಂದ್ರೆ ಹುಡುಗಿ ಮೂಲತಃ ಬೆಂಗಳೂರವರೇನ ನೀವು? ಇಲ್ಲ ಗುರುಜಿ, ಹಳ್ಳಿ ನಂದು, ಅಗ್ರಿಬೊಮ್ಮನಹಳ್ಳಿ. ಏನ್ ಓದಿದ್ದೀರಾ? SLC ಓದಿದೀನಿ ಗುರುಜಿ. SLC ಆದ್ಮೇಲೆ ಬೆಂಗಳೂರಿಗೆ ಬಂದ್ಬಿಟ್ರಾ? ಹಾ ಗುರುಜಿ. ಈಗ ನೀವು ಕ್ಯಾಬ್ ಓಡಿಸೋದಾ? ಹೌದು ಗುರುಜಿ. ಈ ಮುಂಚೆ ಏನೇನ್ ಮಾಡಿದ್ದೀರಿ? ಗುರುಜಿ ನಮ್ ಫ್ಲವರ್ ಡೆಕೋರೇಷನ್ ಮಾಡ್ತೀನಿ, ಬೇಕರಿ ಕೆಲಸ ಬರುತ್ತೆ. ಅಂದ್ರೆ ಅಷ್ಟೆಲ್ಲ ಮಾಡಿದಿರೋ ಬರುತ್ತಾ? ಬರುತ್ತೆ ಗುರುಜಿ, ಎಲ್ಲ ಮಾಡಿದ್ದೀರಾ? ಹಾ ಮಾಡಿದೀನಿ ಗುರುಜಿ. ಈ ಕ್ಯಾಬ್ ಡ್ರೈವಿಂಗ್ ಎಷ್ಟನೇ ಕೆಲಸ ಬೆಂಗಳೂರಿಗೆ ಬಂದಾಗ್ಲಿಂದ? ಇದು 3ನೇ ಕೆಲಸ ಗುರುಜಿ. ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ? ಇದು ಸುಮಾರು ಈಗ ಒಂದು 8 ರಿಂದ 9 ವರ್ಷ ಆಯ್ತು ಗುರುಜಿ. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ ಗಂಡ್ಮಕ್ಳು ಗುರುಜಿ, ನಮ್ಮ ಅಪ್ಪ ಅಮ್ಮಗೆ. ನೀವೇ ದೊಡ್ಡವರಾ? ಇಲ್ಲ ಗುರುಜಿ, ನಾನು ಮಧ್ಯದೇವನು. ಆಯ್ತು. SLC ಆದ್ಮೇಲೆ ಯಾಕೆ ಓದ್ಲಿಲ್ಲ? ಇಲ್ಲ ಗುರುಜಿ, ಮನೆಯಲ್ಲಿ ಓದ್ಸೋ ಇದು ಅವ್ರಿಗಿತ್ತು ಓದ್ಸ್ಬೇಕಂತಂದು. ಬಟ್ ನಮಗ್ ವಿದ್ಯೆ ನಮ್ ತಲೆಯಲ್ಲಿ ಹೋಗಿಲ್ಲ, ವಿದ್ಯೆ ಎತ್ತಲಿಲ್ಲ. ವಿದ್ಯೆ ಎತ್ತಿಲ್ಲ ಗುರುಜಿ. ಬೆಂಗಳೂರಿಗೆ ಬಂದ ತಕ್ಷಣ ಏನ್ ಕೆಲಸ ಮಾಡಿದ್ರಿ ಮೊದ್ಲು? ನಾನು ಫ್ಲವರ್ ಡೆಕೋರೇಷನ್ ಮಾಡ್ತಿದ್ದೆ ಗುರುಜಿ, ಮದ್ವೆ ಇವೆಂಟ್ಗಳು, ಮದ್ವೆಗಳಿಗೆ. ಏನ್ ಸ್ಕೂಲ್ಗೆಲ್ಲ ಲವ್ ಗಿವ್ ಮಾಡಿರ್ಲಿಲ್ವಾ? ಇಲ್ಲ ಗುರುಜಿ, ಅಲ್ಲೇನ್ ಮಾಡ್ಲಿಲ್ಲ. ಬೆಂಗಳೂರಿಗೆ ಬಂದು ಎಲ್ಲಿ ತಗ್ಲಾಕಂಡ್ರಿ? ಬೆಂಗಳೂರಿಗೆ ಬಂದು JP ನಗರದಲ್ಲಿ ತಗಲಾಕೊಂಡೆ ಗುರುಜಿ. ಅರ್ಥಾತ್ ಯಾವ ಕೆಲಸ ಮಾಡ್ತಿದ್ರಿ ಲವ್ ಶುರುವಾದ ಟೈಮಲ್ಲಿ? ನಾನ್ ಕ್ಯಾಬ್ ಓಡಿಸ್ತಿದ್ದೆ ಗುರುಜಿ. ಓಹೋ, ಈ 8 ವರ್ಷದಿಂದ ಏನ್ ಕ್ಯಾಬ್ ಓಡಿಸ್ತಿದ್ದೀರಾ ಇಲ್ಲಿ? ಇದರಲ್ಲಿ JP ನಗರದಲ್ಲಿ ನನ್ಗೆ ಒಬ್ರು ಲೇಡೀಸ್ ಪರಿಚಯ ಆದ್ರು. ಹೆಂಗ್ ಪರಿಚಯ? ಅವರು ಮೆಟ್ರೋದಲ್ಲಿ ವರ್ಕ್ ಮಾಡ್ತಾ ಇದ್ರು ಗುರುಜಿ. ಅವರಿಂದ ಅವ್ರ ಮಗಳು ಪರಿಚಯ ಆದ್ಲು. ಅವ್ರ ಮಗಳು ಲವ್ ಮಾಡಿ ನಾನು ತುಂಬಾ ಸಫರ್ ಒಂದ್ ನಿಮಿಷ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡ್ತೀಯಲ್ಲ? ಅಲ್ಲೆಲ್ಲೋ ಮೆಟ್ರೋದ ಹತ್ರ ಪರಿಚಯ ಆಗಿದ್ದು ಹುಡುಗಿ ಅಲ್ಲ, ಹುಡುಗಿ ತಾಯಿ. ಹುಡುಗಿ ತಾಯಿ ಅಂದ್ರೆ ಅವ್ರು ವರ್ಕ್ ಮಾಡ್ತಾ ಇದ್ರು ಗುರುಜಿ ಮೆಟ್ರೋದಲ್ಲಿ, ಶಾಪಿಂಗ್ ಮಾಲ್ ಮೆಟ್ರೋದಲ್ಲಿ. ಹುಡುಗಿ ತಾಯಿ ನಿಮಗೆ ಪರಿಚಯ ಆಗಿದ್ ಮೊದ್ಲು? ಹೌದು ಗುರುಜಿ. ಹೆಂಗ್ ಪರಿಚಯ? ಅಲ್ಲಿ ಕೆಲಸ ಮಾಡೋ ಪರಿಚಯ ಆದ್ರು? ಅವರು ಒಂದು ಫುಡ್ ಕೋರ್ಟಲ್ಲಿ ಕೆಲಸ ಮಾಡ್ತಿದ್ರು ಗುರುಜಿ ಅವರು. ಅಲ್ಲಿ ನಾವು ಐಟಮ್ ತಿನ್ನಕ್ ಹೋದಾಗ ಆತರ ಎಲ್ಲ ಪರಿಚಯ ಆದ್ರು. ಅವ್ರ ಮಗಳು ಹೆಂಗ್ ಪರಿಚಯ ಆದ್ರು? ಅವ್ರ ಮಗಳು ಅಂದ್ರೆ ನಾವು ಬ್ಯಾಚುಲರ್ ಇದ್ರಲ್ಲ ಗುರುಜಿ, ಹಂಗಾಗಿ ಅದಕ್ಕೆ ಇದಕ್ಕೆ ಅಂತಂದೇಳಿ ಮನೆಗೆ ಕರೀತಾ ಇದ್ರು. ಊಟಕ್ಕೆ ಯಾವ್ದಾರ ಫಂಕ್ಷನ್ ಹಬ್ಬಗಳು ಇದ್ದಾಗೆಲ್ಲ ಕರೀತಾ ಇದ್ರು. ಯಾರು? ಅವ್ರ ಅಮ್ಮ. ಅಂದ್ರೆ ಕಾರ್ಯಕ್ರಮ ಏನಾದ್ರು ಇದ್ರೆ ಕರೆಯೋರು ಅಂತ? ಫ್ರೆಂಡ್ಶಿಪ್ ಅಲ್ಲಿ ಕರೀತಾ ಇದ್ರು. ಓಕೆ. ನಾವು ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಅವ್ರ ಮಗಳು ಪರಿಚಯ ಆದ್ಲು. ಅವ್ರ ಮಗಳ ನಂದೇ ತಪ್ಪು ಅನ್ಕೊಂತೀನಿ ನಾನು. ಯಾಕಂದ್ರೆ ತಿಂದಿರೋ ಅನ್ನ ಹಾಕಿರೋ ಮನೆಗೆ ಕನ್ನ ಹಾಕ್ದಂಗ ಆಯ್ತು ನನ್ನ ಜೀವನ. ಅಲ್ಲ, ಈಗ ಅವ್ರ ಮನೆಗೆ ಹೋಗ್ತಾ ಇದ್ರಿ, ಆ ಮಗಳು ಏನ್ ಮಾಡ್ತಿದ್ರ ಆ ಟೈಮಲ್ಲಿ? ಓದ್ತಾ ಇದ್ಲು. ಏನ್ ಓದ್ತಾ ಇದ್ರು? ಅವ್ರು ಇನ್ನು ಅವಾಗ SLC ಓದ್ತಾ ಇದ್ರು. ಆಗ್ಲೇ ನಿಮ್ಗೆ ಆ ಹುಡುಗಿ ಇಷ್ಟ ಆದ್ರು? ಇದು ನಾನಂತೂ ಪ್ರಪೋಸ್ ಮಾಡಿಲ್ಲ ಗುರುಜಿ, ಆ ಹುಡುಗಿನೇ ಪ್ರಪೋಸ್ ಮಾಡಿದ್ದು. ಹೌದಾ? ಆ ಮನೆ ಸಂಪರ್ಕ ಆಗಿ ಎಷ್ಟು ದಿನ ಆದ್ಮೇಲೆ ಈ ಪ್ರಪೋಸ್ ನಡೆದಿದ್ದು? ಇದು ಅವ್ರ ಮನೆ ಸಂಪರ್ಕ ಆಗಿ ಒಂದ್ 2-3 ವರ್ಷಕ್ಕೆ ಪ್ರಪೋಸ್ ಆಗಿದೆ ಗುರುಜಿ. ಅರ್ಥಾತ್ ಆ ಹುಡುಗಿ 10ನೇ ಕ್ಲಾಸ್ ಮುಗಿಸಿತ್ತು, ಇನ್ನು ಸ್ಕೂಲಲ್ಲಿ ಮುಗಿಸಿತ್ತು ಗುರುಜಿ. PUC ಹೋಗೋ ಆಸುಪಾಸಲ್ಲಿ ನಿಮಗೆ ಪ್ರಪೋಸ್ ಮಾಡಿದ್ರು? ಹೌದು ಗುರುಜಿ. ಏನಂದ್ರಿ ನೀವು? ನಾನು ಇಲ್ಲ, ನಾನು ಈ ತರ ನಿಮ್ಮಮ್ಮ ಆಮೇಲೆ ನಮ್ಗೆ ಸುಮ್ನೆ ಬಿಡಲ್ಲ ಅಂತಂದ್ ಹೇಳ್ದೆ. ಪರವಾಗಿಲ್ಲ, ನಾವ್ ಮುಂದೆ ನೋಡ್ಕೊಳ್ಳೋಣ, ಅವ್ರೇನಾರು ಒಪ್ಪಿಲ್ಲ ಅಂದ್ರೆ ಮದ್ವೆ ಆಗೋಣ ಹೊರಗಡೆ ಇದನ್ ಮಾಡ್ಕೊಂಡು ಅಂತಂದ್ ಹೇಳಿದ್ಲು ಗುರುಜಿ. ಓಡೋಗಾದ್ರೆ ಮದ್ವೆ ಆಗೋಣ ಅಂತ? ಹೌದು. ಏನಂದ್ರಿ ನೀವು? ಹಂಗೆಲ್ಲ ಆಗಲ್ಲ, ನಮ್ಮನೇಲೇನೋ ನಾನ್ ಗಂಡ್ಮಗ ಅಂತ ಒಪ್ಕೊಂಡ್ಬಿಡ್ತಾರೆ, ನಿಮ್ಮನೇಲಿ ಒಂದ್ ಹೆಣ್ಮಗಳು ವಿಚಾರ ಅಂತ ಬಂದಾಗೆ ತುಂಬಾ ಸಫರ್ ಪಡಬೇಕಾಗುತ್ತೆ ನಿಮ್ಮನೇಲಿ. ಅದ್ನೆಲ್ಲ ಯೋಚನೆ ಮಾಡ್ಬಿಟ್ಟು ಇದನ್ ಮಾಡು ಅಂತ. ಇಲ್ಲ, ನನಗೆ ನೀನ್ ಬೇಕೇ ಬೇಕು ಅಂತ. ನಾನು ಒಂದು ದಿನ ಫೋನ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ ಅಂದ್ರೆ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾ ಇದ್ಲು. ಅಂದ್ರೆ ಹುಡುಗಿ ಹತ್ರ ಫೋನ್ ಇತ್ತ ಸಪರೇಟು? ಸಪರೇಟು, ಅದು ಮಾಮೂಲಿ ಸೆಕೆಂಡ್ ಫೋನ್ ಇತ್ತು ಗುರುಜಿ. ಅವ್ರ ಅಮ್ಮಂದೇ ಸೆಕೆಂಡ್ ಯೂಸ್ ಮಾಡ್ತಾ ಇದ್ಲು. ಅಲ್ಲ, ಅವ್ರ ಅಮ್ಮನ್ ಸಪರೇಟ್ ಇತ್ತು, ಹುಡುಗಿ ಸಪರೇಟ್ ಇತ್ತು. ಹೌದೌದು ಗುರು. ಒಂದು ಬಳಸ್ತಿದ್ರ? ಇಲ್ಲ ಗುರುಜಿ, ಇವಳದೇ ಸಪರೇಟ್ ಇತ್ತು. ಪ್ರೀತಿ ಶುರುವಾಯ್ತು? ಶುರುವಾಯ್ತು. ಅಲ್ಲಿಂದ ಮತ್ತೆ ಬನ್ನೇರೇಟ ದೇವಸ್ಥಾನ ಹತ್ರ ಹೋಗಿ ಕರ್ಕೊಂಡು ಹೋಗು ನಾನು ಎಲ್ಲಾದ್ರೂ ಹೊರಗಡೆ ಅಂದ್ಲು. ಅವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ದಂಗೆ ನಾನು ದೇವಸ್ಥಾನ ಹತ್ರ ಕರ್ಕೊಂಡು ಹೋದೆ. ಕರ್ಕೊಂಡು ಹೋಗಿ ಅಲ್ಲಿ ಪ್ರಪೋಸ್ ಮಾಡಿದ್ಲು. ನಾನು ಒಪ್ಕೊಂಡೆ. ಒಪ್ಕೊಂಡಾದ್ಮೇಲೆ ಸುಮಾರು ಒಂದ್ 3-4 ವರ್ಷ ನಡೀತು ಲವ್. ಅಂದ್ರೆ ಬರೋಬ್ಬರಿ ಎಷ್ಟು ವರ್ಷದ ಹಿಂದಿನ ಕತೆ ಇದು?
ಗುರುಜಿ ನಮ್ದು ಇವಾಗ ಸುಮಾರು ಈಗಲೇ 3 ವರ್ಷ ಕಂಪ್ಲೀಟ್ ಆಯ್ತು ಗುರುಜಿ, ಅವಳು ನಾನು ಬೇರೆ ಆಗಿ. ಆಯ್ತು, ನಾನು ಅಲ್ಲಿ ಒಂದು ಕಡೆಯಿಂದ ಬರ್ತೀನಿ, ಇಲ್ಲಿಗೆ ಹಾ ಆ ದೇವಸ್ಥಾನದ ಹತ್ರ ಪರಿಚಯ ಪ್ರಪೋಸ್ ಮಾಡಿದ್ರಲ್ಲ, ಗುರೂಜಿ. ನಿಮ್ಗೆ ಎಷ್ಟು ವಯಸ್ಸಿತ್ತಾಗ? ನನಗೆ ಒಂದು 27 ಇತ್ತು ಗುರುಜಿ. ಅಷ್ಟೊತ್ತಿಗೆ ನಿಮ್ಮ ಅಣ್ಣನ ಮದುವೆ ಆಗಿತ್ತಾ? ಇಲ್ಲ ಗುರುಜಿ, ಯಾರ್ದು ಮದುವೆ ಆಗಿಲ್ಲ ಮನೆಯಲ್ಲಿ. ನಿಮ್ಮ ಅಣ್ಣ ಯಾವ್ದಾದ್ರು ಲವ್ ಗಿವ್ ಮಾಡ್ತಿದ್ರಾ? ಇಲ್ಲ ಗುರುಜಿ. ಓ, ನಿಮ್ಮ ಮದ್ಯದ ನಿಮ್ದೇ? ಹಾ ಆಯ್ತು. ಅಲ್ಲಿ ಪ್ರಪೋಸ್ ಮಾಡಿದ್ರು, ಒಪ್ಕೊಂಡ್ರಿ, ಆಮೇಲೆ ಅವ್ರ ತಾಯಿಗೆ ಅದೆಲ್ಲ ಗೊತ್ತಾಗ್ತದೆ, ನೀವು ನಡ್ಕೊಳ್ತಿದ್ರಿ. ಹಾ ಗುರುಜಿ. ಅವ್ರಿಗೊಬ್ರೆ ಮಗಳ? ಇಬ್ರು ಹೆಣ್ಮಕ್ಳು ಗುರುಜಿ ಅವ್ರಿಗೆ. ಇದೇನು ದೊಡ್ಡವಳು ಚಿಕ್ಕವಳು ಈಕೆ? ಇವಳು ಚಿಕ್ಕವಳು ಗುರುಜಿ. ದೊಡ್ಡವಳು ಏನ್ ಮಾಡ್ತಿದ್ಲು? ದೊಡ್ಡವಳು ಅಲ್ಲೇ ಊರಲ್ಲಿದ್ರು, ಅವರು ರಿಲೇಷನ್ ಅಲ್ಲೇ ಮದುವೆ ಮಾಡಿಕೊಟ್ರು. ಹ್ಮ್ ಅವ್ರದ್ದು ಲವ್ ಕಮ್ ಅರೇಂಜ್, ಹ್ಮ್ ರಿಲೇಟಿವ್ ಅಲ್ಲೇ. ಆಯ್ತು, ಅದು ಬಿಡಿ. ನಿಮ್ಮ ಲವ್ ಹೆಂಗ್ ನಡೀತಿತ್ತು ಅಂದ್ರೆ, ಹೋಗ್ತಿದ್ರ ಆಚೆ ಎಲ್ಲ ಹೋಗ್ತಿದ್ರಾ? ಎಲ್ಲ ಹೋಗ್ತಿದ್ವಿ ಗುರುಜಿ. ಹೆಂಗ ತಾಯಿ ಕಣ್ ತಪ್ಸಿ ಹೆಂಗ್ ಹೋಗ್ತಿದ್ರಿ? ಇಲ್ಲ ಗುರುಜಿ, ಯಾಕಂದ್ರೆ ಅವರಮ್ಮ ಎಲ್ಲ ಯಾಕಂದ್ರೆ ನಮ್ಗೆ ಫ್ರೆಂಡ್ ತರ ಇದ್ರಲ್ಲ, ನಾನ್ ಕೇಳ್ಕೊಂತಿದ್ದೆ ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದೀರಾ, ಎಲ್ಲಿ ಕೆಲ್ಸ ಏನು ಅಂತಂದ್ ಹೇಳಿ. ಹ್ಮ್ ಕೇಳ್ಕೊಂಡಾಗೆ ಅವ್ರು ಹೇಳ್ತಾ ಇದ್ರು ಇಲ್ಲಿದ್ದೀನಿ ಅಂತಂದ್. ಸರಿ ಅಂತಂದ್ ಹೇಳಿ ನಾನ್ ಕರ್ಕೊಂಡು ಹೋಗ್ಬಿಡ್ತಿದ್ದೆ ಅವಳನ್ನ. ಓಹೋ, ಅಂದ್ರೆ ಆಕೆ ನಿಮಗೆ ಮಾಮೂಲಿ ಸ್ನೇಹದಲ್ಲಿ ಹೇಳಿದಾಗ ನಿಮಗೆ ಓಕೆ, ಇವ್ರು ಇಲ್ಲಿದ್ದಾರೆ, ಇಷ್ಟೊತ್ತಾಗುತ್ತೆ ಅವ್ರ ಮನೆಗೆ ಬರೋದು, ಅಷ್ಟ್ರಲ್ಲಿ ನಾವು ಇಷ್ಟು ಹೋಗಿ ಬರೋಣ ಅಂತ ನಿಮ್ ಲೆಕ್ಕಾಚಾರ? ಹೌದು ಗುರುಜಿ. ಓಕೆ. ಆಮೇಲೆ ಆಮೇಲೆ ಎಲ್ಲಾ ಕಡೆ ಸುತ್ತಾಡಿದ್ವಿ ಗುರುಜಿ. ಈ ತರ ಲವ್ ಅಲ್ಲಿ ನಡಿಲಿಲ್ಲ ಅನ್ನಂಗಿಲ್ಲ, ಎಲ್ಲ ನಡೀತು. ಎಲ್ಲ ನಡೀತು ಅಂದ್ರೆ ಎಲ್ಲದ್ರಲ್ಲೂ ಮುಂದುವರೆದು ಬಿಟ್ಟಿದ್ವಿ ಗುರುಜಿ. ಹ್ಮ್ ಅವಳು ಒಂದಿನ ಕರ್ಕೊಂಡು ಹೋಗು ಮದ್ವೆ ಆಗು ಅಂತಾನು ಬಂದು ಹಿಡ್ಕೊಂಡಿದ್ಲು. ಹಿಡ್ಕೊಂಡಿಲ್ಲ ಅಂದ್ರೆ ಕೇಳಿದ್ಲು ಅಂತ? ಕೇಳಿದ್ಲು. ನಾನು ಬೇಡ, ಇನ್ನು ಸ್ವಲ್ಪ ವೈಟ್ ಮಾಡು, ನಾನು ಲೈಫಲ್ಲಿ ಸೆಟ್ಲ್ ಆಗ್ಬೇಕು, ಇನ್ನು ಏನಾರು ಮಾಡೋಣ, ಇನ್ನು ಟೈಮ್ ತಗೊಳ್ಳೋಣ, ಇನ್ನೊಂದ್ ವರ್ಷ 2 ವರ್ಷ. 2025ಕ್ಕೆ ಮದ್ವೆ ಪ್ಲಾನ್ ಮಾಡಿದ್ವಿ ಗುರುಜಿ ನಾವು, ಎಂಡಲ್ಲಿ. 2025ಕ್ಕೆ? ಹಾ ಗುರುಜಿ. ಓಕೆ. ಆಯ್ತು. ಅದು 2023 ನಮ್ದು ಎಂಡ್ ಆಗಿ ಹೋಗ್ಬಿಟ್ಟು ಗುರುಜಿ. ಏನಾಯ್ತು ಆ ಸಮಯದಲ್ಲಿ, ಏನಾಯ್ತು? ಇಲ್ಲ ಗುರುಜಿ, ಅವ್ರ ಮನೆಯಲ್ಲಿ ಗೊತ್ತಾಯ್ತು. ಹೆಂಗ್ ಗೊತ್ತಾಯ್ತು? ಅವ್ರ ಏನಂದ್ರೆ ಅವಳದು ಫೋನ್ ಹಾಳಾಗಿತ್ತು, ಅವ್ರ ಭಾವ ಫೋನ್ ಕೊಟ್ಟಿದ್ರು. ಅವ್ರ ಮೇಲ್ ಐಡಿಯಿಂದ ಅವ್ರಿಗೆಲ್ಲ ನೋಟಿಫಿಕೇಶನ್ ಹೋಗ್ತಾ ಇತ್ತು ಅವ್ರ ಭಾವನಿಗೆ. ಅವ್ರ ಭಾವ ಏನ್ ಮಾಡಿದ್ರು, ಓಪನ್ ಮಾಡಿಬಿಟ್ಟು ನೋಡಿದ್ರು. ನೋಡಿದ್ಮೇಲೆ ಎಲ್ಲ ಗೊತ್ತಾಗೋಯ್ತು, ಇವ್ರೇ ಅಂತಂದ್ ಹೇಳಿ. ಅವ್ರ ಭಾವನು ನಾನು ಜೊತೆಲಿ ಕೆಲಸ ಮಾಡ್ತಾ ಇದ್ವಿ. ಅವ್ರ ಭಾವ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಕಮ್ಮಿ ದುಡಿಮೆ, ಬೇಡ ಬಾ ನಾನು ಎಲ್ಲಾರು ನಿನ್ ಬೇರೆ ಕಡೆ ಸೆಟ್ ಮಾಡ್ತೀನಿ ಅಂತಂದ್ ಹೇಳಿ ವೀಕ್ಲಿ 10,000 ದುಡಿಯಂಗೆ ಮಾಡಿದ್ದೆ. ಕ್ಯಾಬಲ್ಲೇ? ಕ್ಯಾಬಲ್ ಅಲ್ಲ ಗುರುಜಿ, ಅವ್ರದ್ದು ಫುಡ್ ಡೆಲಿವರಿಲಿ. ಆಯ್ತು. ಅಲ್ಲ, ಈಗ ನೀವು ಈ ಲವ್ ಚಾಟ್ಗಳೆಲ್ಲ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಿದ್ರಾ? ಹೌದು ಗುರುಜಿ. ಯಾಕೆ ನೀವು ವಾಟ್ಸಪ್ ಇವನ್ನೆಲ್ಲ ಬಳಸ್ತಿರ್ಲಿಲ್ವಾ? ಇಲ್ಲ ಗುರುಜಿ, ಮನೇಲಿ ಫೋನ್ ಚೆಕ್ ಮಾಡ್ತಾರ ಅನ್ನೋದು ನಮಗೆ ಭಯ ಇತ್ತು. ಅಂದ್ರೆ ಇನ್ಸ್ಟಾಗ್ರಾಮ್ ಫೋನಲ್ಲಿ ಇರ್ತಿರ್ಲಿಲ್ವಾ? ಇರ್ತಿತ್ತು ಗುರುಜಿ, ಅಕೌಂಟ್ ಹೈಡ್ ಮಾಡ್ತಾ ಇದ್ರು. 2 ಅಕೌಂಟ್ ಮಾಡ್ಬಿಟ್ಟು, ಒಂದು ಮನೇಲಿ ಗೊತ್ತಿರೋ ಅಕೌಂಟು, ಇನ್ನೊಂದು ನನಗೋಸ್ಕರ ಒಂದು ಅಕೌಂಟು. ಅಬ್ಬಾಶಿ, ಡಿಗ್ರಿ ಓದಿರೋ ನನಗೆ ಗೊತ್ತಿರೋದೇ ಆಯ್ತು. ಅಯ್ಯೋ, ಎರಡೆರಡು ಇನ್ಸ್ಟಾಗ್ರಾಮಾ? ಹಾ ಗುರುಜಿ. ಅಬ್ಬಾಸ್ ಬೇಟಾ. ಕಡೆಗೆ ಅವ್ರ ಭಾವನಿಗೆ ಗೊತ್ತಾಯ್ತಾ ಅದು? ಅವ್ರ ಭಾವನ್ಗೆ ನೋಟಿಫಿಕೇಶನ್, ಮೇಲ್ ಐಡಿಯಿಂದ ಅವ್ರಿಗೆ ನೋಟಿಫಿಕೇಶನ್ ಹೋಗ್ಬಿಡೋದು ಗುರುಜಿ. ಬಟ್ ಅವ್ರ ಮೇಲ್ ಐಡಿ ಲಾಗಿನ್ ಆಗಿದೆ ಅಂತ ನಿಮಗೆ ಗೊತ್ತಿಲ್ಲ? ಗೊತ್ತಿಲ್ಲ ಗುರುಜಿ. ದುರಂತ. ಗೊತ್ತಾದ್ಮೇಲೆ ಅವರು ನನ್ನ ಹತ್ರ ಅವ್ರ ಭಾವ ಕಾಂಟ್ಯಾಕ್ಟ್ ಅಲ್ಲಿ ಕಮ್ಮಿ ಆಗ್ಬಿಟ್ರು. ಕಮ್ಮಿ ಆದ್ಮೇಲೆ ನಾನು ಸೈಲೆಂಟ್ ಆಗ್ಬಿಟ್ಟೆ. ಯಾಕೋ ಕಮ್ಮಿ ಆಗಿದ್ರೆ ಕೂಡ ಅವ್ರಿಗೇನೋ ನಾನ್ ಮಾತಾಡ್ಸಕ್ ಇಷ್ಟ ಇಲ್ಲ ಏನೋ ಅಂತ ನಾನು ಸೈಲೆಂಟ್ ಆದೆ. ಒಂದಿನ ಬಂದ್ಬಿಟ್ಟು ಹಿಂಗೆ ಭಾವನಿಗೆ ಗೊತ್ತಾಗಿದೆ ಅಂತಂದ್ ಹೇಳಿದ್ಲು. ಹೇಳಿದ್ಮೇಲೆ ನಾನು ಸರಿ ಬಿಡು, ನೋಡೋಣ ಏನಾಗುತ್ತೆ ಆಗ್ಲಿ, ಹಂಗೇನಾರಿದ್ರೆ ಮದ್ವೆ ಆಗನಂತೆ ಅಂತಂದ್ ಹೇಳ್ದೆ. ಆಮೇಲೆ ತುಂಬಾ ಫೋನ್ ಎಲ್ಲ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವಳಿಗೆ. ಅವಾಯ್ಡ್ ಮಾಡಿದಾಗೆ ನನಗೆ ತುಂಬಾ ಫೋನ್ ಡೈಲಿ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಫೋನ್ ಮಾಡಿಲ್ಲ ಅಂದ್ರೆ, ಮೆಸೇಜ್ ಮಾಡಿಲ್ಲ ಅಂದ್ರೆ ನಾನು ತುಂಬಾ ಡಿಪ್ರೆಷನ್ಗೆ ಹೋಗಕ್ ಸ್ಟಾರ್ಟ್ ಆದೆ. ಅವಾಗ ನನಗೆ 3 ತಿಂಗಳು ಲಾಕ್ ಮಾಡಿಬಿಟ್ರು ಅವಳನ್ನ. ಲಾಕ್ ಮಾಡಿದ್ಮೇಲೆ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇದ್ದಿಲ್ಲ. ಮನೆಗೆ ಅಲ್ಲಿ ಮನೆ ಹತ್ರ ಅವ್ರ ಮನೆ ಹತ್ರ ಹೋಗೋದು, ಕಾಯೋದು, ವೆಯ್ಟ್ ಮಾಡೋದು ಎಲ್ಲ ಟ್ರೈ ಮಾಡ್ತಾ ಇದ್ದೆ. ಅವಳು ಸಿಗ್ತಾ ಇದ್ದಿಲ್ಲ ಕೈಗೆ.
ಮಧ್ಯದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ಲು, ಕೆಲ್ಸನ ಬಿಡಿಸ್ಬಿಟ್ರು. ಇದು ಗೊತ್ತಾದ್ಮೇಲೆ ವಿಚಾರ ಕೆಲ್ಸನ ಬಿಡಿಸಿದ್ರು. ಆಮೇಲೆ ಸರಿ ಅಂತಂದೇಳಿ ಒಂದಿನ ಹಿಂಗೆ ಅವ್ರ ಫ್ರೆಂಡ್ ಕಡೆಯಿಂದ ಫೋನ್ ಮಾಡಿಸಿದೆ. ಫೋನ್ ಮಾಡಿಸಿದಾಗ 15 ದಿನಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ಕಾಲ್ ಮಾಡ್ತೀನಿ ನಾನು, ಅದ್ರ ಮೇಲೆ ಮಾಡಕ್ ಆಗಲ್ಲ ಅಂತಂದ್ ಹೇಳಿದ್ಲು. ಯಾಕೆ ಏನು ಅಂತ ಕೇಳಿದ್ರೆ, ಇಲ್ಲ ಎಲ್ಲ ಗೊತ್ತಾಗಿದೆ, ಹೊಡೆದಿದ್ದಾರೆ ನನ್ಗೆ, ಇದು ಮಾಡಿದ್ದಾರೆ, ಹಂಗೆ ಹಿಂಗೆ ಎಲ್ಲ ಹೇಳಿದ್ರು. ತುಂಬಾ ಹೊಡೆದಿದ್ದಾರೆ ಅವಳಿಗೆ. ನಾನು ಅವ್ರ ಮನೆ ಹತ್ರ ಹೋಗಿ ಅವ್ರ ಅಮ್ಮಗೆ ಹೇಳಿದೆ, ಹೊಡಿಯೋದ್ ಗಿಡಿಯೋದ್ ಎಲ್ಲ ಮಾಡ್ಬೇಡ, ಆಗಿದೆ ಈಗ ಇಬ್ರು ಕಡೆಯಿಂದನೂ ತಪ್ಪಾಗಿದೆ, ಏನೋ ಒಂದ್ ಇದನ್ ಮಾಡೋಣ ಅಂತಂದು ಅಂದೆ ಅವ್ರ ಅಮ್ಮಂಗೆ. ಇಲ್ಲ ಇದೆಲ್ಲ ಒಪ್ಪಲ್ಲ ನಮ್ಮ ಮನೆಯವರು ಅಂತಂದ್ರು. ಸರಿ ಆಯ್ತು ಅಂತಂದೇಳಿ ನಾನು ನಮ್ಮ ಮನೆ ಕಡೆಗೆ ಇನ್ಫಾರ್ಮ್ ಮಾಡಿದೆ ಗುರುಜಿ, ಈ ತರ ಆಗಿದೆ, ನಾನು ಒಳ್ಳೆ ಮದ್ವೆ ಆಗ್ಬೇಕು ಅಂತ. ಸರಿ ಆಯ್ತಪ್ಪ, ನೀನ್ ಆ ಹುಡುಗಿ ಒಪ್ಪಿಸಿ ಕರ್ಕೊಂಬ, ಮದ್ವೆ ಮಾಡ್ಕೊಡೋ ಜವಾಬ್ದಾರಿ ನಮ್ದು ಅಂತಂದ್ ಹೇಳಿದ್ರು ನಮ್ಮ ಮನೆಯವರು. ನಾನು ಅದಕ್ಕೆ ಆಯ್ತು ಅಂತಂದೇಳಿ ಅವಳನ್ನ ಕೇಳ್ದೆ. ಇಲ್ಲ ನಾನ್ ಬರಲ್ಲ ಅಂದ್ಬಿಟ್ಲು ಒಂದೇ ಸರಿಗೆ. ಬರಲ್ಲ ಅಂದ ತಕ್ಷಣ ನನ್ಗೆ ಏನು ಹೊಳಿಲಿಲ್ಲ ಗುರುಜಿ, ಎಲ್ಲನೇ ಕೆಟ್ಟೋದಂಗ ಆಯ್ತು. ಅವಾಗ ಇಮಿಡಿಯೇಟ್ಲಿ ಪಾಯ್ಸನ್ ಇದು ಮಾಡ್ಬಿಟ್ಟೆ, ವಿಷ ಕುಡಿದು ಬಿಟ್ರ? ವಿಷ ಕುಡಿದು ಬಿಟ್ಟೆ ಗುರುಜಿ. ಅದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಜೊತೆಲಿದ್ರು, ಬಟ್ ಹೊರಗಡೆ ಹೋಗಿದ್ರು ಅವರು. ನಾನು ಮನೇಲಿ ರೂಮಲ್ಲಿ ಪಾಯ್ಸನ್ ತಗೊಂಡಿದ್ದೆ. ಬಂದು ಅವರಿಗೆ ಸ್ಮೆಲ್ ಎಲ್ಲ ಗೊತ್ತಾಗಿ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಫ್ರೆಂಡ್ಸು ಅಡ್ಮಿಟ್ ಮಾಡಿದ ತಕ್ಷಣ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ರು. ಮನೆಯವ್ರು ಬಂದು ಎಲ್ಲ ತೋರಿಸಿದ್ರು ಗುರುಜು, ಚೆನ್ನಾಗಿದ್ದೀನಿ. ಅಪ್ಪ ಅಮ್ಮ ನನಗೆ ಮರು ಜನ್ಮ ಭಿಕ್ಷೆ ಹಾಕಿದ್ದಾರೆ. ಆ ಋಣ ತೀರ್ಸೋವರೆಗೂ ನಾನು ನೆಮ್ಮದಿಯಾಗಿರ್ಬೇಕು ಗುರುಜಿ, ಅವ್ರಿಗೋಸ್ಕರನಾದ್ರೂ ಬದುಕ್ಬೇಕಿನ್ನು. ಗೊತ್ತಾಯ್ತಲ್ಲ. ಆ ಹುಡ್ಗಿ ಈಗ ಒಂದು 3 ತಿಂಗಳಾಯ್ತು ಗುರುಜಿ, ಬೇರೆ ಹುಡುಗನ್ ಮದ್ವೆ ಆದ್ಲು, ಅವ್ರ ರಿಲೇಟಿವ್. ಮದ್ವೆ ಆಯ್ತಾ? ಮದ್ವೆ ಆಯ್ತು ಗುರುಜಿ. ಅಂದ್ರೆ ಆಕೆ ಬರಲ್ಲ ಅಂದಿದ್ದು ಏನ್ ಕಾರಣಕ್ಕೆ? ಅಷ್ಟೊತ್ತಿಗೆ ಏನಾರು ಬೇಜಾರ್ ಮಾಡಿದ್ರ ಆಕೆಗೆ ನೀವು? ಇಲ್ಲ ಗುರುಜಿ, ನಾನೇನು ಬೇಜಾರ್ ಮಾಡಿಲ್ಲ. ನನಗೆ ಏನಂದ್ರೆ ಫೋನ್ ಇಲ್ದಂಗೆ, ಮೆಸೇಜ್ ಇಲ್ದಂಗೆ ತುಂಬಾ ನನಗೆ ಬೇಜಾರಾಗೋಯ್ತು. ನಾನ್ ತುಂಬಾ ಅಲ್ಲಿ ಇಲ್ಲಿ ಎಲ್ಲ ಹುಡುಕಾಡಿ ಎಲ್ಲ ಟ್ರೈ ಮಾಡಿದೆ, ಏನು ನನ್ಗೆ ಒಂದು ಅವಕಾಶನೇ ಸಿಗ್ಲಿಲ್ಲ ಅವಳ ಹತ್ರ ಕೇಳ್ಕೊಳಕ್ಕೆ ಏನು ಎತ್ತ ಅಂತಂದು. ಅವಳು ಇವತ್ತಿಗೂ ಏನ್ ರೀಸನ್ ಅಂತಾನೆ ಹೇಳಿಲ್ಲ ಗುರುಜಿ ನನ್ಗೆ. ಯಾಕೆ ಬಿಟ್ಟೆ, ಏನಕ್ ಬಿಟ್ಟೋದೆ ಅಂತಾನು ರೀಸನ್ ಗೊತ್ತಾಗಿಲ್ಲ ಗುರುಜಿ. ಲಾಸ್ಟ್ ಮಾತಾಡಿದ್ ಏನ್ ನಿಮ್ಮ ಹತ್ರ? ಇಲ್ಲ, ನೀನು ಮದ್ವೆ ಆಗಿ ಬೇರೆ ಕಡೆ ಚೆನ್ನಾಗಿರು, ನಾನು ಮದ್ವೆ ಆಗಿ ಬೇರೆ ಕಡೆ ಚೆನ್ನಾಗಿರ್ತೀನಿ ಅಂದ್ಲು ಗುರುಜಿ. ಅದೇ ರೀಸನ್ ಏನು ಅಂತ ಕೇಳಿದ್ರೆ ಹೇಳಕ್ ಏನು ರೆಡಿ ಇಲ್ಲ ಗುರುಜಿ. ಅದಾದ್ಮೇಲೆ ಇವಾಗ ಒಂದ್ 2 ಟೈಮ್ ಕಾಲ್ ಮಾಡಿದಾಳೆ ಗುರುಜಿ ಮದ್ವೆ ಆದ್ಮೇಲೆ. ನಾನು ಹೇಳಿದೀನಿ ಗುರುಜಿ, ಖಂಡಿತ ಫೋನ್ ಮಾಡ್ಬೇಡ, ನಿನ್ ಜೀವನ ನೀನ್ ಹಾಳು ಮಾಡ್ಕೋಬೇಡ. ಯಾಕಂದ್ರೆ ಇವಾಗ ಮುಂಚೆ ತರ ಸಿಂಗಲ್ ಇಲ್ಲ ನೀನು. ಇವಾಗ ಮತ್ತೆ ಏನಾರು ನಿಮ್ ಮನೆಯವ್ರಿಗೆ ಗೊತ್ತಾದ್ನೆ ಅಂದ್ರೆ ಮತ್ತೆ ಜೀವನ ಹಾಳು ಮಾಡ್ಕೊಂತೀಯ ಅಂತ ಹೇಳಿದೀನಿ ಗುರುಜಿ. ಬಟ್ ಏನಂದ್ರೆ ಅವಳು ನನಗೆ ಮದ್ವೆಗೆ ಒಂದ್ 4 ದಿನಕ್ಕೆ ಫೋನ್ ಮಾಡಿದ್ಲು ಗುರುಜಿ, ಅದು ತುಂಬಾ ಬೇಜಾರಾಯ್ತು. ಏನಂತ ಫೋನ್ ಮಾಡಿ ಆಕೆ? ಅಂತಾನೆ ಫೋನ್ ಮಾಡಿದ್ಲು ಗುರುಜಿ, ಬೆಳಗಿನ ಜಾವ 4 ಗಂಟೆಲಿ ಫೋನ್ ಮಾಡಿದ್ಲು. ಏನಂತ? ಕುಡಿತಾನೆ, ಸಿಕ್ಕಾಬಿಟ್ಟೆ ಇದು ಮಾಡ್ತಾನೆ ಅಂತಂದೇಳಿ. ಅಂದ್ರೆ ಆಕೆಯಲ್ಲಿ ನಾನು ನಿಮ್ಮೊಂದಿಗೆ ಬರ್ತೀನಿ ಅನ್ನೋದಿದ್ಯಾ? ಆಪ್ಷನ್ ಇದೆ ಗುರುಜಿ ಅವಳಿಗೆ ಬರಕ್ಕೆ, ಬಟ್ ನಾನೇ ಬೇಡ ಅಂತ ದೂರ ತಳ್ತಾ ಇದೀನಿ. ಅದು ಒಳ್ಳೇದಲ್ಲ ಗುರುಜಿ. ಇವತ್ತೇನೋ ಬಂದ್ಬಿಡ್ತಾಳೆ, ನಾಳೆ ಅದೇ ಕೋಪದಲ್ಲಿ ನಾನು ಯಾವತ್ತೋ ಏನೋ ಒಂದ್ ಮಾತಂದ್ರೆ ಅವಳಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೋ ಇರಲ್ಲ. ಪ್ರೀತಿಸಿದ ಹುಡುಗಿ ತಾನೆ ಮತ್ತೆ? ಏನ್ ಗುರುಜಿ? ಪ್ರೀತಿಸಿದ ಹುಡುಗಿ ತಾನೆ ಮತ್ತೆ? ಪ್ರೀತಿಸಿದ ಹುಡುಗಿ ಗುರುಜಿ. ನಾವೇನೋ ಯಾವತ್ತೋ ಒಂದಿನ ಯಾವ್ದೋ ಟೆನ್ಷನ್ ಅಲ್ಲಿ ಒಂದ್ ಮಾತಂದ್ರೆ ತಡ್ಕೊಳ್ಳೋ ಶಕ್ತಿ ಇರ್ಬೇಕಲ್ಲ ಗುರುಜಿ ಅವ್ರಿಗೂ. ಮತ್ ಪ್ರೀತಿಸಿದ ಹುಡುಗಿ ಅಲ್ಲಿ ನರಡ್ತಾವಳಲ್ಲಪ್ಪ. ಏನ್ ಮಾಡೋಣ ಗುರುಜಿ, ಅದಕ್ಕೆ ನನ್ಗೆ ಏನ್ ತಲೆಲ್ಲೇ ಓಡ್ತಾ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಅವಳನ್ನ ಚೆನ್ನಾಗಿಡೋದು ಮುಖ್ಯ ತಾನೆ? ಹೌದು ಗುರುಜಿ, ಚೆನ್ನಾಗಿರೋದೇ ಮುಖ್ಯ. ನಾನ್ ಪ್ರತಿ ಸರ ದೇವಸ್ಥಾನಕ್ಕೆ ಹೋದಾಗ ನನಗೋಸ್ಕರ ನಾನ್ ಯಾವತ್ತೂ ಹೋಗಿಲ್ಲ ಗುರುಜಿ. ಅವಳಿಗೋಸ್ಕರನೇ ಇವತ್ತು ನಾನ್ ದೇವ್ರಿಗೆ ಕೈ ಮಾಡಿದ, ಅವಳನ್ನ ಎಲ್ಲಾರ ಇಟ್ಟಿರಪ್ಪ, ಚೆನ್ನಾಗಿಟ್ಟಿರು ಅಂತಂದೇಳಿ. ಅಲ್ಲಪ್ಪ, ಆಕೆ ಚೆನ್ನಾಗಿಲ್ಲ, ನಿನ್ ಜೊತೆ ನೆಮ್ಮದಿ ಸಿಗುತ್ತೇನೋ ಅಂತ ಕಾಯ್ತಾವಳ ಪಾಪ.
ಇಲ್ಲ ಗುರುಜಿ, ನಾನು ಅವತ್ ನಮ್ಮ ಅಪ್ಪ ಅಮ್ಮನ್ನೇ ಅವ್ರ ಮನೆ ಕಳಿಸ್ಬಿಟ್ಟು ಮಾತಾಡಕ್ ರೆಡಿ ಇದ್ದೆ. ಹ್ಮ್ ಅವತ್ ಅವ್ರ ಮನೆಯವ್ರು ಯಾರು ಒಪ್ಕೊಂಡಿಲ್ಲ. ಹ್ಮ್ ಇವತ್ತೇನೋ ಅವಳನ್ನ ಕರ್ಕೊಂಬಂದು ನಾನು ಊರಲ್ಲಿ ಕರ್ಕೊಂಡು ಇದನ್ ಮಾಡಕ್ ಆಗಲ್ಲ ಗುರುಜಿ. ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಊರಾಗ ಎಲ್ಲರಿಗೂ ಗೊತ್ತಿದೆ ಆ ಹುಡ್ಗಿಯಿಂದಾನೇ ಇದು ಮಾಡ್ಕೊಂಡು ಈಗ ಆ ಹುಡ್ಗಿ ಮದ್ವೆ ಆಗಿದೆ ಅಂತ, ಆ ಹುಡ್ಗಿ ಗಂಡನ್ ಬಿಟ್ಟು ಬಂದು ಮತ್ತೆ ಇವನ್ ಜೊತೆ ಸೇರಿದಾಳೆ ಅಂತಂದೇಳಿ ಊರಲ್ಲಿ ಅವಳಿಗೆ ಚುಚ್ಚು ಮಾತು ಮಾತಾಡ್ತಾರೆ. ಹ್ಮ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ ಗುರುಜಿ ನಾನು. ಇವತ್ತೊಂದಿನ ಅವಳ ಖುಷಿಗೋಸ್ಕರ ನಾನೇನ ಕರ್ಕೊಂಡ್ ಬಂದ್ಬಿಡ್ತೀನಿ. ನಾಳೆ ಚುಚ್ಚಿ ಮಾತಾಡೋರು ನಮ್ಮ ರಿಲೇಶನ್ ಅಲ್ಲೇ ಇರ್ತಾರೆ, ಹೊರಗಡೆನೂ ಇರ್ತಾರೆ. ಹ್ಮ್ ಹ್ಮ್ ಓಕೆ. ಈಗೇನ್ ನಿರ್ಧಾರ ತಗೊಂಡಿದ್ದೀರಾ? ಇಲ್ಲ ಗುರುಜಿ, ಅವಳ ಪಾಡಿಗೆ ಅವಳು ಅವನ ಜೊತೆ ಕಷ್ಟನೋ ಸುಖನೋ ಮದ್ವೆ ಆಗಿದ್ದಾಳೆ, ಅವನ ಜೊತೆ ಚೆನ್ನಾಗಿರ್ಲಿ, ಹ್ಮ್ ಚೆನ್ನಾಗಿದ್ದಿ ಏನೋ ಒಂದ್ ಮಗುವಿಗೆ ಮಾಡ್ಕೊಂಡು ಒಟ್ಟಲ್ಲಿ ಚೆನ್ನಾಗಿರ್ಬೇಕು ಗುರುಜಿ ಅವಳು. ಹ್ಮ್ ನಿಮಗ್ ಮದುವೆ ನೋಡ್ತವ್ರ, ಹೆಣ್ಣು ನೋಡ್ತವ್ರ? ಇಲ್ಲ ಗುರುಜಿ, ಅಣ್ಣಂಗ್ ಅಣ್ಣ ಅವ್ರಿಬ್ರಿಗೂ ಮದ್ವೆ ಆಗ್ಲಿ ಅಂತ ಸಾಕು ಅನ್ಕೊಂಡಿದೀನಿ ನಾನು. ಅಣ್ಣ ತಮ್ಮನ್ಗೆ ಇಬ್ರಿಗೂ ಆದ್ರೆ ಸಾಕು, ನನ್ಗೇನ್ ಮದ್ವೆ ಆಸೆ ಇಲ್ಲ ಗುರುಜಿ, ಹೊರಟೋಗ್ಬಿಟ್ಟಿದೆ. ಬ್ರೇಕಪ್ ಆಗಿ ಎಷ್ಟು ದಿನ ಆಯ್ತು? ಆಯ್ತು ಗುರುಜಿ, ಈಗ 3 ಇಯರ್ಸ್ ಕಂಪ್ಲೀಟ್ ಆಯ್ತು ಗುರುಜಿ. ಅಕಸ್ಮಾತ್ ಆದ್ರೆ ಲವ್ ಮ್ಯಾರೇಜ್ ಆಯ್ತಿರೋ ಅರೇಂಜ್ ಮ್ಯಾರೇಜ್ ಆಯ್ತಿರೋ? ಬೇಡ ಗುರುಜಿ, ಯಾವ್ದು ಆದ್ರೆ ಯಾವ್ದು ಇಷ್ಟ ಅಂತ ಕೇಳ್ತಿದ್ದೀನಿ ಕಣಿಯಾ, ಆಗು ಅಂತ ಹೇಳ್ತಿಲ್ಲ. ಎಲ್ಲೋ ಮನೇಲಿ ಯಾವ್ದು ತೋರಿಸ್ತಾರ ಅದು ಓಕೆ ಗುರುಜಿ. ಹಿಂಗಿರ್ಬೇಕು ಅವ್ರ ಗುಣ. ಮನೇಲಿ ಯಾವ್ದು ಇದನ್ ಮದ್ವೆ ಆಗಪ್ಪ ಅಂದ್ರ ಸರಿ ಗುರುಜಿ, ಅದಕ್ಕೆ ಓಕೆ ಅಂತ ಹೇಳ್ತೀನಿ. ಆಯ್ತಪ್ಪ ಸರಿ, ಬಟ್ ಮನೆಯವ್ರಿಗೆ ಗೌರವ ಕೊಡೋದಾಯ್ತು. ಹಾ ಗುರುಜಿ. ಹುಡುಗಿ ಹಿಂಗೆ ಇರ್ಬೇಕು ಸರ್, ಅವಳು ಹಿಂಗಿರ್ಬೇಕು ಸರ್, ಹಿಂಗೆ ನಡ್ಕೊಂಡಿರ್ಬೇಕು ಸರ್, ಅದ್ರ ಬಗ್ಗೆ ಸಂಸ್ಕಾರಯುತವಾಗಿ ಏನು ಕನಸಿದೆ ಇದ್ರೆ ಏನಿರ್ಬೋದು ಗುರುಜಿ? ಅವಳು ಒಳ್ಳೆಯವಳಾಗಿದ್ರೆ ಸಾಕು ಗುರುಜಿ, ಏನು ಆಸೆ ಇಲ್ಲ. ಹಿಂಗೆ ಒಳ್ಳೆಯವಳು ಅಂದ್ರೆ ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೊಂಡ್ರೆ ಸಾಕು. ದುಡಿಯೋದು ತಂದಾಕದ ಅವಳು ಕೇಳಿದ್ ಕೊಡ್ಸೋ ನಂದು, ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೊಳ್ಳೋದು ಅವಳದು. ಅವಳಿಗೊಂದಷ್ಟು ಫ್ರೆಂಡ್ಸ್ಗಳು ಇದ್ರಪ್ಪ, ಅಥವಾ ಹಿಂದೆ ಏನೋ ಅವಳದು ಕತೆಗಳಿದ್ವಪ್ಪ, ಅವಳ ಮದುವೆ ಆದ್ಮೇಲೂ ಅವಳು ಈಗ ನಿನ್ನೊಂದಿಗೆ ಅವಳು ಹೆಂಡತಿಯಾಗಿ ಬಂದಿದ್ದಾಳೆ ನಿಜ, ಬಟ್ ಈ ಹಿಂದಿಂದ ಏನೋ ಕೆಲವು ಎಡವಟ್ಟುಗಳಿದಾವಪ್ಪ, ಏನ್ ಮಾಡ್ತೀಯ? ಅದು ಫಾಸ್ಟ್ ಬೇಡ ಗುರುಜಿ, ಫಾಸ್ಟ್ ಆಗಿ ಹೋಗ್ಬಿಡ್ಲಿ. ದಟ್ಸ್ ಗ್ರೇಟ್. ಆದ್ರೆ ನಿನಗೊಂದು ಪಶ್ಚಾತ್ತಾಪ ಇರಬೇಕು ಇತ್ತಲ್ಲ. ಇವತ್ತು ಆಕೆ ಇನ್ನೊಬ್ಬನ ಮದುವೆ ಆಗಿದ್ದಾಳೆ ನಿಜ, ಗುರುಜಿ. ಒಬ್ಬ ಹುಡುಗ ಬಯಸೋ ಹಾಗೆ ಒಬ್ಬ ಪರಿಶುದ್ಧವಾಗಿ ನೀನು ಕಳಿಸ್ಕೊಟ್ಟಿದ್ಯೇನಪ್ಪ? ಗುರುಜಿ. ಇಲ್ಲ ಗುರುಜಿ. ನಾಚಿಕೆ ಆಗಲ್ವಾ ನಿನಗೆ? ಇಲ್ಲಿ ಬಂದು ಧರ್ಮ ಮಾತಾಡ್ತಿದೀಯಲ್ಲ ನೀನು. ಏನು ಆಗ್ಬಿಟ್ಟಿದೆ ಗುರುಜಿ ಆ ಟೈಮಲ್ಲಿ, ಇಬ್ರು ಸೇರ್ಕೊಂಡು. ಆ ಟೈಮಲ್ಲಿ ಅಂದಾಗ ಓಕೆ ಆಯ್ತು. ಇವತ್ತು ಆಯ್ತಪ್ಪ, ನಂದು ಬದುಕಾದ್ರು ನಿನ್ನ ಬದುಕಾದ್ರು ನಿಮ್ಮ ಅಣ್ಣನ ಬದುಕಾದ್ರು ಹೋದ್ಮೇಲೆ ಚೆನ್ನಾಗಿಲ್ಲ, ಅದು ಹಿಂದೇನಾಗಿದೆ ಅದನ್ನು ಮರೆಯೋದೇ ಧರ್ಮ, ಅದು ಶ್ರೇಷ್ಠ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನಾನೊಬ್ಬ ಹುಡುಗನಾಗಿ ನನ್ನ ಬದುಕಲ್ಲಿ ಬರೋ ಒಂದು ಹೆಣ್ಣು ಮಗಳು ಹಿಂಗಿರ್ಬೇಕು ಅಂತ ಕನ್ಸು ಕಟ್ಕೊಳ್ಳೋದು ತಪ್ಪಿಲ್ಲ. ಇವಳನ್ನ ಮದುವೆ ಆಗಿರೋ ನಾವು ಕೊಡೋಕು ನಾವು ಕೊಂಡ್ನೋ, ಅವನಿಗೆ ಅನ್ಯಾಯ ಆದಂಗೆ ಆಯ್ತಲ್ಲಪ್ಪ. ಅನ್ಯಾಯ ಆದಂಗೆ ಆಯ್ತು ಗುರುಜಿ. ನಾನು ತುಂಬಾ ಅವ್ರ ಮನೆಯವ್ರನ್ನ ಕೇಳ್ಕೊಂಡಿದ್ದೀನಿ. ನೀನೊಂಥರ ಇದು ಹೆಂಗೆ ಹೇಳ್ತಾರೆ, ಇದು ಏನೋ ಕಾರ್ ಕೊಂಡ್ಕೊಳ್ತೀನಿ, ನೀನು ಕ್ಯಾಬ್ ಡ್ರೈವರ್ ಅಲ್ವನಪ್ಪ, ಕಾರ್ ಕೊಂಡ್ಕೊಳ್ತಿ, ಮನೆಗೆ ಕಾರ್ ತಂದ್ಮೇಲೆ ನೀನು ಅಡ್ವಾನ್ಸ್ ಪೇ ಮಾಡ್ತೀಯ, ಅಡ್ವಾನ್ಸ್ ಕೊಟ್ಬಿಟ್ಟು ಕಾರ್ ತತ್ತಿ ತಾನೆ? ಅಡ್ವಾನ್ಸ್ ಕೊಟ್ಟೆ ತರದು ಗುರುಜಿ. ನಾನು ಈ ಹೆಣ್ಣಿನ ಜೊತೆ ಒಂದು ರೀತಿಯಲ್ಲಿ ಅವಳ ದೈಹಿಕವಾಗಿ ಅಥವಾ ಅವಳೊಂದಿಗೆ ಬೆರಿಬೇಕು, ಮುಂದಾಗಬೇಕು ಅಂದಾಗ ಒಪ್ಪಿಗೆ ಇರ್ಬೇಕು ತಾನೆ? ಗುರುಜಿ, ಒಪ್ಪಿಗೆ ನನಗೆಲ್ಲ ಇತ್ತು ಗುರುಜಿ. ಅವಳ ಮದ್ವೆ ಆಗೋ ಕ್ಷಣದವರೆಗೂ ನಾನು ಅವಳನ್ನ ನಂಬ್ಕೊಂಡೇ ಇದ್ದೆ. ಒಪ್ಪಿಗೆ ಅದು ಬೇರೆ ಕಣೆಯ. ಈಗ ಆಯ್ತು, ಎಲ್ಲ ಬಹಳ ಮುಂದೆ ಬಂದ್ಬಿಟ್ಟಿದೆ, ಬಟ್ ನಿನ್ನ ನೆಪವಾಗಿಟ್ಕೊಂಡು ನಾಳೆ ದಿನ ಅಯ್ಯೋ ನಾನು ಹಿಂಗೆ ಮಾಡ್ಬಿಟ್ನಲ್ಲ, ನನ್ನ ಹುಡುಗಿಗೆ ಅನ್ಯಾಯ ಮಾಡಿದ್ನಲ್ಲ, ನನ್ನ ಹುಡುಗಂಗೆ ಅನ್ಯಾಯ ಮಾಡಿದ್ನಲ್ಲ, ಅಥವಾ ನನ್ನ ಗಂಡಂಗೆ ಅನ್ಯಾಯ ಮಾಡಿದ್ನಲ್ಲ, ಅದೊಂದು ಪಶ್ಚಾತ್ತಾಪ ಇಲ್ಲದೆ ಹೋದ್ರೆ ಅದೊಂದು ಬದುಕನೆಯ? ಅದು ನಾಯಿ ಹಂದಿಗಳು ಜೀವನ ನಡೆಸ್ತವೆ, ಮನುಷ್ಯನಿಗೂ ನಾಯಿ ಹಂದಿಗಳಿಗೂ ವ್ಯತ್ಯಾಸ ಇಲ್ವಾ? ಇಲ್ಲಿ ಎರಡು ವಿಚಾರ. ಈಗ ಆಕೆ 1000 ಅಲ್ಲ
50,000 ಸರಿ ಫೋನ್ ಮಾಡಲಿ, 1000 ಕಣ್ಣೀರು ಹಾಕಲಿ, ನಿನ್ಗೂ ಇಲ್ಲ ಬೇಡ ಮದುವೆ ಆಗಿದೆ ನೀನು ಪಾಡಿ ನೀನು ಅಲ್ಲಿರು ಹಿಂಗೆ ಹೇಳಕ್ಕೂ ಫೋನ್ ಎತ್ತಬಾರ್ದು. ನಾನು ಹೇಳಿದೀನಿ ಗುರುಜಿ, ನೀನ್ ಮದ್ವೆ ಆಗಿದೆ ಚೆನ್ನಾಗಿದ್ ಬಿಡು, ನನಗೆ ಫೋನ್ ಮಾಡ್ಬೇಡ ಅಂತ ಹೇಳಿದೀನಿ ಗುರುಜಿ. ಅಯ್ಯೋ ಆ ಹುಡುಗಿಗೆ ಫೋನ್ ಎತ್ತು ಒಂಚೂರು ಸಮಾಧಾನ ಮಾಡೋದು ತಪ್ಪೇನು ಅಂತ ಮೇಲ್ನೋಟಕ್ಕೆ ಅದು ಧರ್ಮವಾಗಿ ಕಂಡ್ರು ಕೂಡ ನಾಳೆ ದಿನ ಆಯ್ಕೆ ಮಾಡ್ಕೊಳ್ಳೋ ಕೆಲವು ಎಡವಟ್ಟುಗಳು ಅಥವಾ ಏನೋ ಒಂದು ಅಲ್ಲಷ್ಟು ತಪ್ಪ ಆದ್ರೆ ಅವೆಲ್ಲ ಟ್ರ್ಯಾಕ್ ಆಗಿ ನಿಂತಕ್ಕೆ ಬರ್ತವೆ. ಉಂಡಿಲ್ಲ ತಿಂದಿಲ್ಲ ನೀನ್ ಆಮೇಲೆ ಸಿಗಾಕೊಳ್ತೀಯ. ಹೆಣ್ಮಗಳು ಅಷ್ಟೆಲ್ಲ ಪ್ರೀತಿ ಮಾಡಿದ್ದಾಳೆ ಇದೆಲ್ಲ ಅಂದಾಗ ಮನೆಯವ್ರನ್ನ ಒಪ್ಪಿಸೋ ತಾಕತ್ತಿರ್ಬೇಕು. ಇಲ್ಲ ಅದು ಆಗಿಲ್ಲ ಅಂದಾಗ ಯಾರನ್ನ ಮದುವೆ ಮಾಡಿದ್ದಾರೆ ಸುಮ್ಮನಿರ್ಬೇಕು. ಅದು ಬಿಟ್ಟು ನೀನು ಫೋನ್ ಮಾಡೋದಂತೆ ಹೇಳೋದಂತೆ ಅದಂತೆ ಇವೆಲ್ಲ ಮೇಲ್ನೋಟಕ್ಕೆ ಸ್ವಲ್ಪ ಮಾನವೀಯತೆ ಗುಣ ಅಲ್ವಾ ಸರ್? ಪಾಪ ಕಷ್ಟಪಡ್ತಿದ್ದಾಳೆ ಕುಡ್ಕ ಗಂಡ ಅಂತ ಮೇಲ್ನೋಟಕ್ಕೆ ಅನ್ಸಿದ್ರು ಅದು ಧರ್ಮ ಆಗ್ಲಿಕ್ಕಿಲ್ಲ. ಅವಳಿಗೇನೋ ತೀರಾ ಆಗ್ಲಿಲ್ಲ ಅಂದ್ರೆ ಮನೆಯವ್ರಿಗೆ ಹೇಳಿ ಡೈವರ್ಸ್ ತಗೊಂಡು ಬೇರೆ ಜೀವನ ಮಾಡ್ಕೊಳ್ಳಿ, ಅದು ಅವರವ್ರಿಗೆ ಬಿಟ್ಟಿದ್ದು. ನೀನು ಚಿಕ್ಕದಾಗೂ ಇನ್ವಾಲ್ವ್ ಆಗ್ಲಿಕ್ಕೆ ಹೋಗ್ಬೇಡ, ಇನ್ನೊಂದ್ಸಲಿ ಫೋನ್ ಮಾಡಬೇಡ ಅಂತ ಹೇಳಲಿಕ್ಕೂ ಫೋನ್ ಎತ್ಬೇಡ. ತುಂಬಾ ಸರಿ ಹೇಳಿದೀನಿ ಗುರುಜಿ. ಅದನ್ನೇ ಹೇಳ್ತಾ ಇರೋದು, ತುಂಬಾ ಸರಿ ಅಂತ ಹೇಳ್ತಿದೀಯಲ್ಲ ಅದೇ ತಪ್ಪು ಅಂತ. ಸರ್ ಒಂದ್ಸತಿ ಕರೆ ಬಂದಿತ್ತು, ನಾನು ಹೇಳ್ಬಿಟ್ಟು ಅದೇ ಸರ್ ಮತ್ತೆ ನಾನು ಕರೆ ಎತ್ತಿಲ್ಲ, ಬ್ಲಾಕ್ ಮಾಡಿ ಬಿಸಾಕಿದ್ದೀನಿ ಅಂದ್ರೆ ಅದು ಬೇರೆ. ನಾನು ತುಂಬ ಸಾರಿ ಎತ್ತಿ ಹೇಳಿದ್ದೀನಿ, ತುಂಬ ಸಾರಿ ಅವ್ರಿಗೆ ತಿಳಿಸಿದ್ದೀನಿ ಅಂದ್ರೆ ಅದರ್ಥ ತುಂಬ ಸಾರಿ ಫೋನ್ ಪಿಕ್ ಮಾಡಿದ್ದೀರಾ ಅಂತ, ಹೌದಲ್ಲ? ಅದಾಗಬಾರ್ದು. ನಾನು ಅದಕ್ಕೆ ಸುಮ್ಮನೆ ಕೇಳಿದೆ, ಅಯ್ಯೋ ಹುಡುಗಿ ಪಾಪ ಬೇಜಾರಲ್ಲ ಅವಳಯ್ಯ ಅಂತ ಸುಮ್ಮನೆ ಕೇಳಿದೆ. ಎಲ್ಲಿ ಉಗಂಡ್ ಸಹ ನಾನು ಈಗ ಏನು ಮಾಡ್ತೀರ ಹೇಳಿ ಕರ್ಕೊಂಬನ್ನಿ ಅಂದ್ರೆ ಕರ್ಕೊಂಬಂದ್ಬಿಡ್ತೀನಿ ಅಂತ ಹೇಳ್ತೀಯ ಅಂದ್ಕೊಂಡೆ. ಪುಣ್ಯ ನೀನು ಸಂಸ್ಕಾರ ಬಂತ. ಇದೆಲ್ಲ ಆಗಬಾರ್ದು. ಅವಳ ಬದುಕಲ್ಲಿ ಏನಿದೆಯೋ ಏನು ನಡೆಯುತ್ತೋ ಅವಳ ಹಣೆ ಬರ. ನಿನ್ನ ಒಂದು ಗುಣ ಇಷ್ಟ ಆಯ್ತೇನಂದ್ರೆ, ಒಂದು ಹೆಣ್ಮಗಳಾಗಿ ನಾಳೆ ದಿನ ನಿನ್ನ ಬದುಕಲ್ಲಿ ಯಾರೇ ಬಂದರು ಅವಳದ್ದು ಹಿಂದೆ ಏನಾಗಿದೆಯೋ ಅದು ನನಗೆ ಬೇಡ ಸರ್, ಅಲ್ಲಿಂದ ನನ್ನ ಜೀವನ ನನ್ನ ಜೊತೆ ಅವಳು ಚೆನ್ನಾಗಿದ್ರೆ ಸಾಕು. ಅದು ಅದ್ಭುತ. ಜೀವನದಲ್ಲಿ ನಾವು ಹುಡುಗರಾಗಿ ಅದನ್ನು ಪಾಲಿಸಬೇಕು. ಆದರೆ ಪ್ರೀತಿ ಮಾಡೋ ಸಮಯದಲ್ಲಿ ಇನ್ನೂ ನಮ್ಮ ಪಾಲಿ ಮನೆಯವರು ಒಪ್ಪಿಲ್ಲ, ಮದುವೆ ಆಗಿಲ್ಲ, 3 ಗಂಟೆ ಹಾಕಿಲ್ಲ ಅಂದಾಗ ದೈಹಿಕವಾಗಿ ನಾನು ಆ ಮಟ್ಟಿಗೆ ಸೇರ್ತೀನಿ ಅಂತ ಹೋದಾಗ ಏನೋ ಒಂಚೂರು ಹೆಚ್ಚು ಕಡಿಮೆ ಆಗಿ ನೀವು ದೂರ ಆದ್ರಪ್ಪ, ಒಂದು ದೇಹ ಭಾವನೆ ಅಥವಾ ಒಂದು ಲೈಂಗಿಕ ವಿಚಾರಗಳು ಅಥವಾ ಒಂದು ಗಂಡ ಒಂದು ಹೆಂಡತಿ ಅದೊಂದು ಯಾವಾಗಲೂ ಪರಿಶುದ್ಧ ಸಂಗತಿ ಆಗಿರ್ಬೇಕಲ್ಲಪ್ಪ. ಅದೇ ಗುರುಜಿ, ಅದೇ ನಿಜನೇ. ಬಟ್ ಆ ಟೈಮಲ್ಲಿ ನಮ್ಗೆ ಅದು ತಲೆಯಲ್ಲಿ ಬಂದಿಲ್ಲ ಗುರುಜಿ. ಬರ್ಬೇಕಿತ್ತು ಅನ್ನೋ ಧರ್ಮದ ಉಪದೇಶವನ್ನೇ ಮಾಡ್ತಾ ಬಂದಿಲ್ಲ ಅನ್ನೋದಕ್ಕೆ ಇಲ್ಲಿ ಬಂದಿರೋದು. ನೀನು ಬರ್ಬೇಕಿತ್ತು ಅಂತ ಹೇಳ್ತಾ ಇದ್ದೀನಿ. ನಾಳೆ ಈಗ ಇನ್ನೊಂದು ಯಾವ್ದೋ ಹೆಣ್ಮಗ್ಳನ್ನ ಆಯ್ತು ನಿನ್ನ ಹಣೆ ಬರ, ಇನ್ನೊಂದು 2 ವರ್ಷ ಆದ್ಮೇಲೆ ಯಾರೋ ದೇವತೆ ಅಂತ ಒಳ್ಳೆ ಸಿಕ್ಕುದ್ಲು, ಲವ್ ಮಾಡದೆ ಅಥವಾ ಇಷ್ಟಪಟ್ಟೆ ಏನೋ ಆಯ್ತಪ್ಪ, ಅಲ್ಲಿ ಎಡವಟ್ಟು ಮಾಡಬೇಡ. ನಂದು ಅಂತ ಅದ್ರ ಮೇಲೆ ನಿನ್ಗೆ ಅಧಿಕಾರ. ಹಾಗಾಗಿ ಇಲ್ಲಿ ಆ ಹೆಣ್ಮಗಳನ್ನ ಯಾವುದೇ ರೀತಿಯಲ್ಲೂ ಮಾತಾಡ್ಸೋದು ಅದೇನಾಗ್ಬಿಡುತ್ತೆ, ಅವಳು ಗಂಡನಿಂದ ಆಕೆಗೆ ಬೇಜಾರು ಇರ್ಬೋದು, ಬಟ್ ನೀನು ಇಲ್ಲಿ ಸಮಾಧಾನ ಮಾಡೋಕೆ ಬಿದ್ದೀಯ ಅಂದಾಗ ಆಕೆ ತನ್ನ ಗಂಡನನ್ನ ತಿದ್ದುವ ಗೋಜಿಗೆ ಹೋಗಲ್ಲ. ಅದೇ ಗುರುಜಿ, ನಾನು ಅದಕ್ಕೋಸ್ಕರನೇ ಫೋನ್ ಮಾಡ್ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ಗುರುಜಿ. ಅದೆಲ್ಲ ಆದ್ರೆ ನಾಳೆ ದಿನ ಬದುಕು ಹಾಳಾಗ್ಬಿಡುತ್ತೆ. ಹಾಗಾಗಿ ನೀವು ಆಯ್ತು ಏನೋ ಗೊತ್ತಿಲ್ಲದೆ ಆಗಿದೆ, ನೀವು ತಿದ್ಕೊಂಡಿದ್ದೀರಾ, ಅವ್ರವ್ರ ಬದುಕನ್ನು ನೋಡ್ಕೊಂಡಿದ್ದೀರಾ. ನಿನ್ನ ಕುಟುಂಬ ನೀನೇ ಹೇಳ್ದಂಗೆ ವಿಷ ಕುಡಿದು ಯಾವುದೋ ಹುಡುಗಿ ವಿಚಾರಕ್ಕೆ ವಿಷ ಕುಡಿದು ಸತ್ತು ಹೋಗ್ಬಿಟ್ಟಿದ್ರೆ ಪುತ್ರ ಶೋಕ ಸಾಯೋವರೆಗೂ ಇರ್ತಿತ್ತಲ್ಲಪ್ಪ ಅವ್ರಿಗೆ. ಅದೇ ಗುರುಜಿ. ಸಾಯೋದೇನೋ ಸತ್ತುಬಿಟ್ಟು ಅವರು ಬದುಕಿರೋವರೆಗೂ ಸಾಯೋ ಥರ ಮಾಡ್ಬಿಡ್ತಿದ್ದೆ. ಸಾಯೋದು ಪರಿಹಾರ ಅಲ್ಲಪ್ಪ. ಯಾವುದನ್ನು ಹಚ್ಕೊಳ್ಬಾರ್ದು. ಬಂತ ಒಳ್ಳೇದು, ಬರ್ಲಿಲ್ವಾ ಎಲ್ಲಿದ್ರು ಚೆನ್ನಾಗಿರ್ಲಿ ಅನ್ಬೇಕು. ಇರ್ಲಿ ನಿನ್ನ ತಂದೆ ತಾಯಿಗೋಸ್ಕರ ಬದುಕಪ್ಪ, ಚೆನ್ನಾಗಿ ದುಡಿ. ಮದುವೆ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಕಡೆ. ಅಜೇಬಲ್ ದುಡ್ಡಿದ್ರೆ ದಾನ ಧರ್ಮ ಮಾಡಿ ಆದ್ರೂ ಜೀವನ ಮಾಡ್ಬೋದು. ನೆಮ್ಮದಿ ಸಿಗುತ್ತೆ. ಅಯ್ಯೋ ನಂಗೆ ಹೆಂಡತಿ ಇಲ್ಲ, ಅವರಿಲ್ಲ ಇವರಿಲ್ಲ, ನಾನು ಯಾಕೆ ದುಡಿಬೇಕು, ನನ್ನ ಮದುವೆ ಆಗಿಲ್ಲ, ನಾನು ಇನ್ನು ಯಾರಿಗೆ ದುಡಿಬೇಕು? ಇಲ್ಲ ಕಾಯಿಲೆ ಆಸ್ಪತ್ರೆ ಸೇರ್ಕೊಂಡ್ರೆ ನಿನ್ಗೆ ಹೆಂಡತಿ ಮಕ್ಳು ಇದಾರ ಇಲ್ವಾ ಅನ್ನೋದು ನೋಡ್ಬಿಟ್ಟು ಬಿಲ್ ಹಾಕಲ್ಲ. ನೀನು ವ್ಯಾಪಾರಿ ಆಗಿರು, ಹೆಂಡತಿ ಮಕ್ಳಿರೋ ಸಂಸಾರಿ ಆಗಿರು, ಸನ್ಯಾಸಿ ಆಗಿರು, ಬಿಲ್ ದುಡ್ಡಿದ್ರೆ ಕೊಡ್ಬೋದು. ಅಯ್ಯೋ ಇಲ್ಲ ಸರ್ ನನಗೆ ಯಾರು ಇಲ್ವಲ್ಲ, ಅದಕ್ಕೆ ನಾನು ಸುಮ್ಮನೆ ಕೂತು ಉಂಡು ಹಂಗೆ ಟೈಮ್ ಕಳೆದ್ಬಿಟ್ಟೆ ಸರ್, ಈಗ ಏನೋ ಕಾಯಿಲೆ ಬಂದ್ಬಿಟ್ಟಿದೆ, ದುಡ್ಡಿಲ್ಲ ಅಂದ್ರೆ ಯಾರು ಕೇಳ್ತಾರೆ?
ಇಲ್ಲ ಗುರುಜಿ, ದುಡಿಯೋ ವಿಚಾರದಲ್ಲಿ ಏನು ಇದಿಲ್ಲ ಗುರುಜಿ. ದುಡಿತೀನಿ, ಚೆನ್ನಾಗ್ ದುಡಿತೀನಿ, ಮನೆಯವ್ರು ಹೇಳ್ದಂಗೆ ಕೇಳ್ತಾ ಇದೀನಿ ಇವಾಗ. ಗ್ರೇಟ್ ಅಪ್ಪ, ಒಳ್ಳೇದಾಗ್ಲಿ. ಒಳ್ಳೆ ಹೆಣ್ಮಕ್ಳು ಸಿಗ್ತಾರೆ. ಮದುವೆ ನೋಡಪ್ಪ, ಮದುವೆ ಬೇಡ, ಅಯ್ಯೋ ನಂಗೆ ಯಾವುದು ಬೇಡ ಸರ್, ಅದು ಬೇಡ ಸರ್. ನೋಡಪ್ಪ, ಎಲ್ಲವನ್ನು ಪ್ರಕೃತಿ ಮರೆಸುತ್ತಯ್ಯ. ನೀನು ಆಗ್ತೀಯೋ ಬಿಡ್ತೀಯೋ, ಆದರೆ ಇನ್ನೊಮ್ಮೆ ಈ ಥರದ ಅವಸರದ ನಿರ್ಧಾರ ತಗೊಳ್ಬೇಡ. ಆಯ್ತು ಗುರುಜಿ. ನೀ ಹೇಳ್ದಂಗೆ ಯಾರು ಪ್ರೀತಿ ಮಾಡಿದ್ದೋ, ಅವರಮ್ಮ ನನಗೆ ಪರಿಚಯ ಇದ್ರು, ಅವರಮ್ಮ ಅವರಮ್ಮನ ಪರಿಚಯದಿಂದ ಅವ್ರ ಮಗಳು ಪರಿಚಯ ಆದರೂ ಪ್ರೀತಿ ಮಾಡ್ದೋ, ಉಂಡು ಮನಿ ದ್ರೋಹ ಬಗೆದ್ಬಿಟ್ಟೆ. ಆ ಥರ ತೀರಾ ಅಂದ್ಕೊಳಕ್ ಹೋಗ್ಬೇಡಪ್ಪ. ಆಯಿತು, ಏನೋ ಋಣಾನು ಬಂದ ಅಷ್ಟಿತ್ತು, ಮುಗೀತು. ಇಲ್ಲಿಂದ ಆಚೆಗೆ ನಿನ್ನ ದೊಡ್ಡತನ ಜೊತೆಲಿ ಇದ್ದಿದ್ದ ಫೋಟೋ ವಿಡಿಯೋಸ್ಗಳು ಇಟ್ಕೊಂಡು ಆಟ ಆಡಿಸುವಷ್ಟು ಕೆಟ್ಟ ಬುದ್ಧಿ ನೀನು ಮಾಡಿಲ್ಲ. ಖುಷಿ ಪಡು. ಇಲ್ಲ ಗುರುಜಿ, ಅದೇನು ದೇವರೆಲ್ಲೋ ಮಾಡಿ. ಕಾಪಾಡ್ತಾನೆ ನಿನ್ನೂ. ಎಷ್ಟೋ ಸಾರಿ ಎಷ್ಟೋ ಹೆಣ್ಮಕ್ಳು ಇಲ್ಲಿ ಬಂದು ಕಣ್ಣೀರು ಹಾಕಿ ಎಷ್ಟೋ ಜನ ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಟ್ರೆ. ಯಾಕಂದರೆ ಎಲ್ಲ ಚೆನ್ನಾಗಿ ಪ್ರೀತಿ ಪ್ರೇಮ ಅಂತ ಯಾರಿಗೂ ಗೊತ್ತಿಲ್ದಂಗೆ ಒಳಗಡೆನೇ ಓಡಾಡ್ತಿದ್ದ ಸಮಯದಲ್ಲಿ ಫೋಟೋ ವೀಡಿಯೋಸು ಮೆಸೇಜ್ಗಳು. ಯಾಕಂದರೆ ಅವಳಿಗೇನೋ ಹುಚ್ಚು ಪ್ರೀತಿ, ಇವನು ಸ್ವಲ್ಪ ಏನು ಕ್ರಿಮಿನಲ್ ಮೈಂಡ್ ಸೆಟ್ಟನ್ನು ಇರ್ತಾನೆ, ಎಲ್ಲ ವೀಡಿಯೋ ಫೋಟೋ ಸಿಕ್ಕೊಂಡಿರ್ತಾನೆ. ನಾಳೆ ಏನೋ ಇಲ್ಲ ಒಂಚೂರು ಮನೆಯವ್ರು ಎಲ್ಲ ಒಪ್ಪಲಿಲ್ಲ, ಫೋಟೋಗಳು ವಿಡಿಯೋಗಳು ಎಲ್ಲ ಇದ್ದು ಗುರುಜಿ. ಬಟ್ ಅವಳು ಮದ್ವೆ ಆದ ದಿನನೇ ಎಲ್ಲ ಡಿಲೀಟ್ ಮಾಡ್ಬಿಟ್ಟು. ಆಗ್ಬಾರ್ದಪ್ಪ, ಒಳ್ಳೇದಾಗಲ್ಲ. ಬದುಕು ಹಾಳು ಮಾಡ್ಲಿಕ್ಕೆ ನಿನ್ಗೆ 5 ನಿಮಿಷ ಇರ್ಬೋದು, ಆದರೆ ಆ 5 ನಿಮಿಷ ಮಾಡಿದ ಆ ಧರ್ಮದ ಕೆಲಸ ನಿಮ್ಮನ್ನು 5 ಜನ್ಮ ಕಾಡುತ್ತೆ, ನರಕ ತೋರಿಸ್ಬಿಡುತ್ತೆ. ಅದೇ ಗುರುಜಿ. ಹಾಗಾಗಿ ನಮ್ಮಿಂದ ಇನ್ನೊಬ್ಬರ ಜೀವನ ಹಾಳಾಗ್ಲಿಕ್ಕೆ ನಾವು ಬಿಡಬಾರ್ದು. ಹಾಗಂತ ನಮ್ಮ ಜೀವನ ಹಾಳು ಮಾಡ್ಕೊಳ್ಬೇಕು ಅಂತಲ್ಲ, ನಾವು ನಮ್ಮ ಜೀವನವನ್ನು ಆರೋಗ್ಯವಾಗಿ ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಒಳ್ಳೇದಾಯ್ತೆ ಅಂದರೆ ತಂದೆ ತಾಯಿ ನೋಡ್ಕೊಂಡು ನಾನು ಚೆನ್ನಾಗಿರ್ತೀನಿ ಸರ್, ನಾನೆಲ್ಲ ಮರಿತಾ ಇದ್ದೀನಿ ಸರ್, ದುಡಿತೀನಿ ಸರ್. ಇದು ನಿಜವಾಗ್ಲೂ ನಿಮ್ಮಲ್ಲಿ ಇರಬೇಕಾಗಿರ್ತಕ್ಕಂಥ ದೊಡ್ಡ ಗುಣ. ಆ ಗುಣ ನಿಮ್ಮಲ್ಲಿದ್ದಾವೆ. ಚೆನ್ನಾಗಿ ದುಡಿರಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಎಲ್ಲೋ ಒಂದು ಕಡೆ ಆ ಹುಡುಗಿ ಚೆನ್ನಾಗಿದ್ದಾಳೆ ಅಂದುಕೊಂಡು ಸುಮ್ಮನಾಗಿ ಅದನ್ನು ವಿಚಾರಿಸೋಕೆ ಹೋಗೋದು, ಮೆಸೇಜ್ ಮಾಡೋದು, ಇದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲ ಗುರುಜಿ, ಅಣ್ಣ ಮದುವೆ ಮಾಡಿಬಿಟ್ಟು ನೀವು ಒಂದೊಳ್ಳೆ ಕಡೆ ಜೀವನ ಮಾಡಿಕೊಂಡು ಮದುವೆ ಮಾಡಿಕೊಂಡು ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡು ಅದೇ ಯಾರು ನಿಮ್ಮನ್ನು ಇಷ್ಟಪಡ್ತಾರೋ ಪಡಲ್ವೋ, ತಂದೆ ತಾಯಿ ಬದುಕಿರೋವರೆಗೂ ಅವ್ರ ಸೇವೆ ಮಾಡುವಂಥದ್ದು. ಅವ್ರ ಸೇವೆ ಮಾಡೋದು ದೇವ್ರ ಪೂಜೆಗಿಂತ ದೊಡ್ಡದಪ್ಪ. ತಂದೆ ತಾಯಿನೇ ದೇವರು ಗುರುಜಿ. ಅವ್ರ ಸೇವೆ ಮಾಡು ಯೋಗನೇ ಕಳ್ಕೊಂಡ್ಬಿಡ್ತಿದ್ದಲ್ಲಪ್ಪ, ನೀಡಾಲ್ ಕುಡ್ದು ಹಾ, ವಿಷ ಕುಡಿದ್ಬಿಟ್ಟು ಆ ಸೇವೆ ಕಳ್ಕೊಂಡ್ಬಿಡ್ತಿದ್ದಲ್ಲಪ್ಪ. ಮತ್ತೆ ಅದೇ ಗುರುಜಿ. ಆ, ಅದು ಮರು ಜನ್ಮ ಕೊಟ್ಟಿದಾರೆ, ಅವ್ರಿಗೋಸ್ಕರನೇ ಇನ್ನು ಜೀವ ಇರೋವರೆಗೂ ಅವ್ರಿಗೋಸ್ಕರನೇ ತ್ಯಾಗ ಮಾಡ್ತೀನಿ ಗುರುಜಿ ನಾನು. ಆಗ್ಲಪ್ಪ, ನೀನು ಒಂದು ಮದುವೆ ಆಗು, ನಿಧಾನಕ್ಕೆ ಸ್ವಲ್ಪ ಸಮಯ ತಗೋ. ಹಂಗೆ ಇರಬಾರ್ದು. ಏನು ನೀವು ಅವಳೇ ಇನ್ನೊಂದಾಗಿ ಜನಗವಳೆ ಅನ್ನೋದಾದರೆ, ಅಥವಾ ಅವಳೇನೋ ಇನ್ನೊಂದು ಆದ್ಲು ಅನ್ನೋದಾದರೆ, ನೀನು ಯಾಕೆ ಹಂಗೆ ತಡಿಯಪ್ಪ ಇವನು ಹುಡುಗಿ ನೆನಪಲ್ಲಿ ಅಥವಾ ಒಂದು ಲವ್ ಫೇಲ್ಯೂರಲ್ಲಿ ಹಂಗೆ ಉಳ್ಕೊಂಬಿಟ್ಟ ಕಣಪ್ಪ, ಇವನು ಅದ್ಭುತ ಅಂತ ಯಾರು ಸ್ಟ್ಯಾಚು ಕಟ್ಸಲ್ಲ. ಕಡೆಗೆ ಏನಂತಾರೆ, ಯಾವುದೋ ಹುಡುಗಿ ಬಿಟ್ಟು ಹೋತು, ಅವತ್ತಿಂದ ಇನ್ಯಾರು ಸಿಕ್ಕಿಲ್ಲ, ಅವ್ನು ಹಂಗೆ ಹುಡುಗಿ ಸವಾಸಕ್ಕೆ ಹೋಗಿ ಹಂಗೆ ಸತ್ತೋದ ಅಂತ ಅಂದ್ಬಿಡ್ತಾರೆ ಹೊರತು ತ್ಯಾಗ ಅಂತ ಯಾರು ಯೋಚನೆ ಮಾಡಲ್ಲ ಅಲ್ವಾ. ಅದೇ ಗುರುಜಿ. ನಮ್ಮ ಜೀವನ ನಮ್ಮದು. ಒಂದಷ್ಟು ಸಮಯ ತಗೊಳ್ಳಿ, ಇನ್ನೊಂದು ವರ್ಷನೋ 6 ತಿಂಗಳು, ಆಮೇಲೆ ನಿಧಾನಕ್ಕೆ ಎಲ್ಲೋ ಒಂದು ಕಡೆ ಮನೆಯವ್ರು ನೋಡಿದ್ದಾಗಿ ಸಿಕ್ಕೋ ಅಂದರೆ ಇಷ್ಟಪಟ್ಟವಳು ಸಿಗ್ಲಿಲ್ಲ ಅನ್ನೋದಕ್ಕಿಂತ ಸಿಕ್ಕವಳನ್ನು ಇಷ್ಟಪಟ್ಟುಕೊಂಡು ಜೀವನ ಮಾಡಬೇಕು ಸಂಸಾರ. ಅದೇ ಒಳ್ಳೇದು ಗುರುಜಿ. ಖಂಡಿತ ನಮ್ಮನ್ನ ಇಷ್ಟಪಡೋರು ಬರೋರೆ ನಮಗೆ ಒಳ್ಳೇದಾಗಲ್ಲ. ನಿಜ. ನಿಮ್ಮನ್ನು ಪ್ರಾಣಕ್ಕಿಂತ ಇಷ್ಟಪಡೋರು ಯಾರು ಸಿಕ್ಬಿಟ್ರೆ ಆ ಹೆಣ್ಮಗಳು ಪಾದದಲ್ಲೇ ಬದುಕ್ಬಿಡಿ, ದಾಸರಾಗ್ಬಿಡಿ, ತಪ್ಪೇ ಇಲ್ಲ. ಯಾರ್ಯಾರಿಗೋ ಹೊರ್ಗಡೆ ಇನ್ಯಾವ್ದ್ಯಾವುದೋ ಚಟಕ್ಕೋ ಪರಸ್ತ್ರೀಗೋ ಪರಪುರುಷನಿಗೋ ದಾಸ ಆಗೋದಕ್ಕಿಂತ ನಿಮ್ಮನ್ನೇ ದೇವರು, ನಿಮ್ಮನ್ನೇ ಸರ್ವಸ್ವ ಅಂದ್ಕೊಂಡಿರೋ ಹೆಣ್ಮಗಳು ಸಿಕ್ಕಿದ್ರೆ ಅವಳ ಪಾದ ಕಟ್ಕೊಂಬಿಡಿ. ಯಾಕಂದ್ರೆ ಅವಳಿಂದಲೇ ನಿಮ್ಮ ಉದ್ಧಾರ. ಅಂಥವ್ರು ಸಿಗಲಿ, ನಿನ್ನ ಬದುಕು ಬಂಗಾರವಾಗ್ಲಪ್ಪ. ಕೊರಗಬೇಡ, ಎಲ್ಲ ಒಳ್ಳೇದಾಗುತ್ತೆ. ಆ ಹೆಣ್ಣಿನ ಸವಾಸಕ್ಕೆ ಹೋಗಬೇಡ. ನಿನ್ನ ಬದುಕಲ್ಲೂ ಎಲ್ಲ ಒಳ್ಳೇದೇ ಕಾಲ ಬರುತ್ತೆ, ಒಳ್ಳೆ ಹೆಣ್ಮಕ್ಳು ಬರ್ತಾರೆ. ತಾಳ್ಮೆಯಿಂದ ದುಡಿಮೆ ಮಾಡಿಕೊಂಡು ಆರೋಗ್ಯ ಕಾಪಾಡಿಕೊಂಡು ಒಳ್ಳೆ ರೀತಿ ಬದುಕ್ತಾ ಇದ್ದೀಯಾ. ತಂದೆ ತಾಯಿಗೆ ಸಂತೋಷ ಕೊಡು, ನಗು ಕೊಡು. ಅದೇ ನಿನಗೆ ದೇವರ ಆಶೀರ್ವಾದ. ಶುಭವಾಗ್ಲಪ್ಪ, ಒಳ್ಳೇದಾಗಲಿ. ಥ್ಯಾಂಕ್ ಯು ಗುರುಜಿ. ಗೋವಿಂದ. ನೋಡಿ, ಲವ್ ಫೇಲ್ಯೂರು, ನಾರಾಯಣ. ಪ್ರೀತಿಸಿದ ಹುಡುಗಿ ಸಿಕ್ಕರೆ ಚಂದ,
ಸಿಗಲಿಲ್ಲ ಅಂದರೆ ಪಾಪ ಮನಸ್ಸಿಗೆ ನೋವು ಇದ್ದಿದ್ದೆ ಅದು ನಾನು ಹೇಳೋದಷ್ಟಲ್ಲ. ನಮ್ಮ ಪಾಡ್ಕ್ಯಾಸ್ಟಲ್ಲಿ ಮಲ್ಲಿಕಾರ್ಜುನ್ ಅಂತ ಒಬ್ಬರು ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ಹುಡುಗಿ ನನ್ನ ಜೊತೆ ಇದ್ದರೆ ನಂದೇ ಕಾರು ಬಾರು, ಹುಡುಗಿ ನನ್ನ ಜೊತೆ ಇದ್ದರೆ ನಂದೇ ಕಾರು ಬಾರು, ಹುಡುಗಿ ಏನಾದರೂ ಕೈ ಕೊಟ್ಟುಬಿಟ್ರೆ ಅವಳದು ಕಾರು ನಂದು ಬಾರು ಅಂತ. ಎಷ್ಟು ಹುಡುಗರು ಬದುಕು ಹಾಗೆ ಲವ್ ಫೇಲ್ಯೂರ್ ಆದಾಗ ದುರಂತಕ್ಕೆ ಈಡಾಗ್ಬಿಡುತ್ತೆ, ದುರಂತ ಅಂತಿಮ ಆಗಿಬಿಡುತ್ತೆ. ಇರಲಿ, ಪ್ರೀತಿ ಮಾಡಬೇಕಾದಾಗ ದಯವಿಟ್ಟು, ಒಂದು ವೇಳೆ ನೀವು ಇನ್ನೂ 21, 22, 23 ಹಿಂಗೆಲ್ಲ ಇದ್ದಾಗ ದಯವಿಟ್ಟು ಪ್ರೀತಿ ಪ್ರೇಮ ಅಂತ ಹೋಗಲೇಬೇಡಿ. ಹೆಣ್ಮಕ್ಳಿಗೇನೋ ಬೇಗ ಮದುವೆ ಮಾಡಿ ಕಳಿಸ್ತಾರೆ. ಅವಳು ಒಂದೇ ಕ್ಲಾಸು, ಇವನು ಒಂದೇ ಕ್ಲಾಸು. ಅವಳನ್ನ ಯಾರೋ ದುಡ್ಡಿರೋ ಹುಡುಗನಿ ಮದುವೆ ಮಾಡಿ ಕಳಿಸ್ತಾರೆ. ಆದರೆ ಇವನು ಅವಳಷ್ಟೇ ಏಜು, ಅವಳಿಗೆ 23ಕ್ಕೆ ಮದುವೆ ಮಾಡ್ತಾರೆ. ಇವನಿನ್ನೂ 23ಕ್ಕೆ ಒಂದು ಸೈಕಲ್ ತಗೊಂಡಿರಲ್ಲ. ಇವ್ನಿಗೆ ಹೆಂಗೆ ಮದುವೆ ಮಾಡ್ತಾರೆ? ಅಪ್ಪ ಮದುವೆ ಅಂದರೆ ನಿನ್ನ ಸಾಕ್ತಿರೋದೇ ದೊಡ್ಡದು, ನಿನ್ನ ಅಂಡ್ರನ್ ಬೇರೆ ನಾವು ಸಾಕ್ಬೇಕಾ ಅಂತಾರೆ. ಅಲ್ಲ, ಎಷ್ಟೋ ಹೆಣ್ಣುಮಕ್ಳು ಪಾಪ 25, 26, 30 ಆದರೂ ಓದಿ ಅಪ್ಪ ಅಮ್ಮನ ಸಾಕಿ ಸಾಧನೆ ಮಾಡಲಿಕ್ಕೆ ಅಂತ ಹಂಗೆ ಉಳಿದಿರ್ತಾರೆ. ಅವ್ರಿಗೆ ನಾನು ಮಾತಾಡಲ್ಲ. ಬಟ್ ಬಹುತೇಕ ಹೆಣ್ಮಕ್ಳಿಗೆ PUC ಡಿಗ್ರಿ ಮುಗಿದ ತಕ್ಷಣ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಅವಳು ನಂಬಿಕೊಂಡು ಅವಳದೇ ಕ್ಲಾಸಲ್ಲಿ ಕೊನೆ ಬೆಂಚಲ್ಲಿ ಕೂತಿರೋ ನೀವು ಸೈಕಲು ತಗೊಂಡಿರಲ್ಲ. ಅವಾಗ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡಿ ಅಂದ್ರೆ ಓಡಿಸಾಡ್ಕೊಂಡು ಹೊಡಿತಾರೆ. ಮಾಡೋಕ್ಕಾಗಲ್ಲ, ಜೀವನ ಹಾಗೆ. ದಯವಿಟ್ಟು ಆ ಎಳೆಯ ವಯಸ್ಸಲ್ಲಿ ತುಂಬ ಮುಂದುವರೆದು ಬಿಡೋದು, ದೈಹಿಕವಾಗಿ ತಪ್ಪು ಮಾಡಿಬಿಡೋದು, ನಾಳೆ ದಿನ ಆ ಪಶ್ಚಾತ್ತಾಪಗಳಿದಾವಲ್ಲ, ನಿಮ್ಮನ್ನು ಬದುಕಕ್ಕೆ ಬಿಡಲ್ಲ. ಹಂಗೆಲ್ಲ ಮಾಡ್ಕೊಳ್ಬೇಡಿ.